ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ಗಳು ಏನು ನಡೀತು, ಅದರ ರಿಸಲ್ಟ್ ಕೂಡ ಬಂತು. ಚನ್ನಪಟ್ಟಣದಲ್ಲಿ ನಿಖಿಲ್ ಅವರಿಗೆ ಸೋಲಾಯಿತು. ಅಂದರೆ ಎಷ್ಟೋ ಕಾರ್ಯತಂತ್ರದ ನಡುವೆಯೂ ಕೂಡ ನಿಖಿಲ್ ಅವರು ಸೋತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಾರಾ ಮಹೇಶ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡುತ್ತೀನಿ. ಸರ್, ನಿಖಿಲ್ ಅವ್ರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತವರಲ್ಲಿ ನೀವು ಕೂಡ ಒಬ್ಬರು. ಸರ್, ಚನ್ನಪಟ್ಟಣ ಸೋಲುವಂಥ ಕ್ಷೇತ್ರ ಅಲ್ಲ ಅಂತ GTD ಅವ್ರನ್ನೇ ಒಂದು ಆರೋಪ ಮಾಡಿ, ಅಂದರೆ ಕುಮಾರಸ್ವಾಮಿ ಅವರು ನನ್ನ ಮಾತು ಕೇಳಲಿಲ್ಲ, ಆದ್ದರಿಂದನೇ ಸೋಲಾಗಿದೆ ಅನ್ನುವಂಥದ್ದು ಅವರ ಆರೋಪ. ಅವರ ಅನುಭವದಲ್ಲಿ ಹೇಳಿದ್ದಾರೆ. ಬಟ್ ನಮ್ಮ ಅನುಭವದಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಭಾಳ ಹತ್ತಿರದಿಂದ ನಾವೆಲ್ಲರೂ ಈಗ ಆಯ್ಕೆಯಾಗಿರ್ತಕ್ಕಂಥವ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಅಂದ್ಕೊಂಡಿದ್ದು. ಅವರು ನಮ್ಮ ಪಕ್ಷದಿಂದ ಬೇಡ ಅಂತ ಹೇಳಿದರು. ಕೊನೆಗೆ BJP ಚಿಹ್ನೆಯಿಂದಲೇ ರಾತ್ರಿ ಅಶೋಕ್ ಅವ್ರು ಚರ್ಚೆ ಮಾಡಿದ್ಮೇಲೆ ಕುಮಾರಣ್ಣವರೇ ನಡ್ಡಾ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದ. ಅಷ್ಟರಲ್ಲಿ ಅವರಾಗಲೇ ಬೇರೆ ತೀರ್ಮಾನ ತೆಗೆದುಕೊಂಡಿದ್ರು. ನಾವು ತಯಾರಿ ಇರಲಿಲ್ಲ. ಅವರು ಹೇಳಿ ಬೇಳಿ 5-6 ಸಾರಿ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಮತ್ತು ಈ 2 ಸಾರಿ ಸೋತಿದ್ರು. ಜನರು ಒಡನಾಡ್ತಲ್ಲಿ ಇದ್ದರು. ಮತ್ತು ಈ ಗ್ಯಾರಂಟಿ ಮತ್ತು 40 ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಎಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಒಂದು ಕೊಟ್ಟಿದ್ದಾರೆ. ಅದರಿಂದ ಈಗ ಇದರಲ್ಲಿ 2 ಕಡೆನೂ ಅದೇ ಆಯ್ತಲ್ಲ ಬೈ ಎಲೆಕ್ಷನ್. ಅದಕ್ಕೇನು ವಿಶೇಷ ಅರ್ಥ ಕಲಿಸ್ಬೇಕಾಗಿಲ್ಲ. ಬಟ್ ನಮ್ಮ ನಾಯಕರು ಹೇಳಿರೋ ಪ್ರಕಾರ ಕುಮಾರಣ್ಣರವರು ಮಧುಗಿರಿಲಿ ನಿಲ್ಲಿಸಿದ್ರು ಅನಿತಮ್ಮನ. ಎಂಥ ಸಂದರ್ಭದಲ್ಲೂ ಪಕ್ಷಕ್ಕೋಸ್ಕರ, ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಕ್ಕೋಸ್ಕರ ಯಾವುದೇ ತೀರ್ಮಾನವನ್ನು ತೆಗೆದುಕೊತಾರೆ. ಆ ಕೊನೆಯ ಕ್ಷಣದಲ್ಲಿ ವಿಧಿ ಇರಲಿಲ್ಲ. ನಿಖಿಲ್ ಅವ್ರ ಪಾಪ ಯಾವುದೇ ರೀತಿ ರೆಡಿ ಇರಲಿಲ್ಲ. ತೀರಾ ಒತ್ತಾಯ ಮಾಡಿ ಕಾರ್ಯಕರ್ತರ ಒತ್ತಡಕ್ಕೆ ಪಕ್ಷ ಉಳಿಸಲೇಬೇಕು ಅನ್ನೋ ಕಾರಣಕ್ಕೆ ಸ್ಪರ್ಧೆ ಆಯಿತು. GTD ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ನಾನೇ ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿದ್ದೆ, ಜೊತೆಗೆ ಯೋಗೇಶ್ವರ್ ಅವರು ಕೂಡ ಮಾತಾಡಿದ್ದೆ. ನಿಖಿಲ್ಗೆ ಕೊಡಲಿ, ಯೋಗೇಶ್ವರ್ಗೆ ಕೊಡಲಿ, ಆದರೆ ಯೋಗೇಶ್ವರ್ನ ನೀವು ಜೊತೆಗೆ ಇಟ್ಕೊಳ್ಳಿ ಅನ್ನುವಂಥ ಮಾತುಗಳನ್ನ ಆಡಿದ್ದೆ. ಆದರೆ ಅವರು ಆ ಪ್ರಯತ್ನಕ್ಕೆ ಮುಂದಾಗಲಿಲ್ಲ ಅನ್ನುವಂಥ. ನಿಖಿಲ್ ಅವ್ರನ್ನ ಸ್ಪರ್ಧೆ ಮಾಡಿಸೋ ವಿಚಾರನ ಚರ್ಚೆನೇ ಮಾಡಿರಲಿಲ್ಲ. ಯಾಕೆ ನಾನು ಹಿಂದೆನೇ ಹೇಳಿದ್ದೆ, ನಮ್ಮೆಲ್ಲರೂ ತಲೆ ಒಳಗಿದ್ದು ನಮ್ಮ ಚಿಂತೆ ಇದ್ದಿದ್ದು ಯೋಗೇಶ್ವರಿಗೆ ಕೊಡಬೇಕು. ನಾನು GTD ಅವರು ಚರ್ಚೆ ಮಾಡಿದಾಗಲೂ ಇದೇ ಚರ್ಚೆ ಮಾಡಿದ್ದೆ. ಬೇರೆ ಏನು ಬದಲಾವಣೆ ಏನಿರಲಿಲ್ಲ. ಅದರಿಂದ ಆಮೇಲೆ ಈ ಮಧ್ಯದಲ್ಲಿ ಅವರು ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರಲ್ಲ, ಅದಾದಮೇಲೆ ಸ್ವಲ್ಪ ಪಕ್ಷದ ವಿಚಾರಗಳು ಅವ್ರಿಗೆ ಗೊತ್ತಾಗಿಲ್ಲ. ಅದರಿಂದ ಈ ಮಾತು ಹೇಳಿದ್ದಾರೆ ಅನಿಸುತ್ತೆ. ನಾನು ಮಾತಾಡ್ತೀನಿ. ಸರ್, GT ದೇವೇಗೌಡರು ಇನ್ನೂ ಒಂದು ಮಾತು ಹೇಳ್ತಾರೆ. ಸರ್, ನನಗೆ ಸಾರಾ ಮಹೇಶ್ ಅವರು ಮಾತಾಡಿರೋಂಥ ಕೆಲವು ಮಾತುಗಳ ಮೇಲೆ ಈಗಲೂ ಸಹ ನನಗೆ ಬೇಸರ ಇದೆ ಅನ್ನುವಂಥದ್ದು. B ಫಾರಂ ಕೊಡುವಂಥ ವಿಚಾರ ಇರ್ಬೋದು. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಅಂದರೆ ಅವರಿಂದ ಡೈವರ್ಟ್ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಾರೆ. ಈಗ ನಾನು ಸೋತಿದ್ದೀನಿ, ಆಯಿತಾ, ಕೊಟ್ಟಿರೋ ಕೆಲಸ ಏನು ಕಾರ್ಯಕರ್ತ ನಮಗೆ ವಹಿಸ್ತಾರೆ ಆ ಕೆಲಸ ಮಾಡ್ತೀವಿ. ಅವರೇ ನಮ್ಮ ನಾಯಕರು ಅಂತ ಹೇಳಿದ್ದೀವಿ. ಇನ್ನೂ ಏನಾದ್ರು ನಮ್ಮಲ್ಲಿ ಬದಲಾವಣೆ ಆಗಬೇಕಾ ಅದನ್ನೂ ಹೇಳಿದ್ದೀನಿ ಮೊನ್ನೆ. ನಾನು ಮಂತ್ರಿ ಆಗಬೇಕಿತ್ತು. ನನ್ನ ಪಕ್ಷ ಎಲ್ಲವೂ ಕೊಟ್ಟಿದೆ, ನನ್ನ ತಾಲೂಕಿನ ಜನ ಎಲ್ಲವೂ ಕೊಟ್ಟಿದ್ದಾರೆ. ನಮ್ಗೆ ಯಾವ ಆಸೆನೂ ಇಲ್ಲ. ಅಥವಾ ನನ್ನ ಮಕ್ಕಳನ್ನ ಏನು ಮಾಡಬೇಕು ಅನ್ನೋದು ನನಗಿಲ್ಲ. ಆದ್ದರಿಂದ ಅವ್ರು ಏನು ಸಲಹೆ ಕೊಡ್ತಾರೆ, ನನ್ನಿಂದ ಅಷ್ಟೇನಾರು ಅವ್ರಿಗೆ ನೋವಾದರೆ ಈ ರಾಜಕೀಯದಿಂದಲೇ ದೂರ ಇರು ಅಂದರೆ ನನಗೆ ಬೇಕಾದಷ್ಟು ವ್ಯವಹಾರ ಇದೆ, ಮಾಡ್ಕೊಂಡಿರ್ತೀನಿ. ಇನ್ನೇನು ಹೇಳಿದ್ದಕ್ಕಿಂತ. ನಿಮ್ಮ ಹಾಗೂ ಅವರ ನಡುವೆ ಹಿಂದೆಯೂ ಕೂಡ ಈ ಥರದೊಂದು ಶೀತಲ ಸಮರ ನಡೆದಿತ್ತು. ಸರ್, ನಾನು ಕಾಲನ್ನು ಇಡೋದಲ್ಲ, ಆಲ್ರೆಡಿ JDS ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಖುದ್ದು ರಾಹುಲ್ ಗಾಂಧಿ ನನ್ನ ಮನೆಗೆ ಬರಲಿಕ್ಕೆ ಡೇಟ್ ಸಹ ಫಿಕ್ಸ್ ಆಗಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಅದೆಲ್ಲವೂ ಸತ್ಯ. ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ನಾನೇ ಹೋಗಿ ಗೌರ್ಮೆಂಟ್ ಹೌಸಲ್ಲಿ ಅವ್ರನ್ನ ಕೈ ಮುಗಿದು ಕನ್ವಿನ್ಸ್ ಮಾಡಿ, ಆಮೇಲೆ ದೇವೇಗೌಡ ಸಾಹೇಬ್ರು ಫಿಕ್ಸ್ ಮಾಡಿ, ಆಮೇಲೆ ನಿಖಿಲ್ ಅವ್ರು ಮಾತಾಡಿ, ಆಮೇಲೆ ಕುಮಾರಣ್ಣವ್ರು ಮಾತಾಡಿ ಲಾಸ್ಟ್ ಟೈಮು ಮನವೊಲಿಸಿದ್ದು ನಿಜ. ಇಲ್ಲ ಅಂತೇನು ಅವ್ರು ಏನು ಹೇಳಿದ್ದಾರೆ ಅಷ್ಟು ಸತ್ಯ. ಈಗಲೂ ನಾನು ಹೇಳ್ತೀನಿ, ಹಾಗಾದರೆ MLA ಇದ್ದು ಈಗೇನೂ ಇಲ್ಲ, ನನ್ನ ಪಾಡನ್ನ ವ್ಯವಹಾರ ಮಾಡ್ತೀನಿ. ನನ್ನ ಯಾಕೆ ಹೇಳ್ತಾರೆ, ಹುಟ್ಟಬ್ಬ ಅವ್ರಿಗೆ ಒಳ್ಳೇದಾಗಲಿ, ಇಷ್ಟು ಮಾತ್ರ ಹೇಳ್ತೀನಿ. ಏನಾದರೂ ಮಾತುಕತೆ ನಡೆಸೋಕೆ ಮುಂದಾಗ್ತೀರಾ ಸರ್? ಏನು ಅದರಲ್ಲಿ ಏನಾಯ್ತಾ, ಒಂದಾಗೋದೇನಾಯ್ತಾ, ನಮ್ಮ ಲೀಡ್ರು ಅಂತ ಒಪ್ಕೊಂಡ್ಮೇಲೆ ಅವ್ರು ಏನು ಹೇಳ್ತಾರೆ ಕೇಳ್ತೀವಿ. ಇದಿಷ್ಟು ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.